ರಾಗಿ ಹಿಟ್ಟಿನಿಂದ ಮಾಡುವಂತಹ ಉಪ್ಪಿಟ್ಟು. ಇದಕ್ಕೆ 1 ಬೌಲ್ ರಾಗಿ ಹಿಟ್ಟನ್ನು ತಗೋಬೇಕು. ಆ ರಾಗಿ ಹಿಟ್ಟನ್ನು ತೊಗೊಂಡ್ಮೇಲೆ ಅದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಕೈಯಲ್ಲಿ ಹಾಗೆ ಕಲಿಸ್ಕೊಳ್ಬೇಕು. ಬಟ್ ಎಲ್ಲೂ ಕೂಡ ಅದು ಉಂಡೆ ಆಗಬಾರ್ದು, ಪುಡಿ ಉದುರೋ ಹಾಗೆ ಇರಬೇಕು. ಕಲಿಸಿರ್ತಕ್ಕಂಥ ಪುಡಿಯನ್ನು 5 ರಿಂದ 10 ನಿಮಿಷ ನೆನೆಯೋಕೆ ಹಾಗೆ ಬಿಡಬೇಕು. ಅದಾದಮೇಲೆ ಬಾಣಲಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕಬೇಕು. ಸ್ವಲ್ಪ ಜಾಸ್ತಿನೇ ಹಾಕೋಬೇಕು. ಅದಕ್ಕೆ ಕಡಲೆ ಬೀಜ, ಬೇಳೆ, ಸ್ವಲ್ಪ ಸಾಸಿವೆ, ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡು ಚೆನ್ನಾಗಿ ಬಣ್ಣವನ್ನು ಹುರ್ಕೋಬೇಕು. ಅದಾದಮೇಲೆ ಹಸಿಮೆಣಸಿನಕಾಯಿನ ಹಾಕ್ಕೊಂಡು ಅದನ್ನು ಕೂಡ ಸ್ವಲ್ಪ ಬೇಯಿಸ್ಕೋಬೇಕು. ಎಣ್ಣೆನ ಬಾಡಿಸಿದ ನಂತರದಲ್ಲಿ ನಾವೇನು ರಾಗಿ ಪುಡಿಯನ್ನು ನೆನೆಯಲಿಕ್ಕೆ ಬಿಟ್ಟಿದ್ವಿ ಅಂದರೆ ಸ್ವಲ್ಪ ಹುಳಿಯಾಗಿ ನೀರನ್ನು ತುಂಬಿಸ್ಕೊಂಡು ಕಲಿಸ್ಕೊಂಡು ಹಾಗೆ ಬಿಟ್ಟಿದ್ವಿ. ಆ ರಾಗಿ ಪುಡಿಯನ್ನು ಮಿಶ್ರಣದೊಂದಿಗೆ ನಾವು ಮಿಕ್ಸನ್ನು ಮಾಡಬೇಕು. ಹೀಗೆ ನಿಮಗೆ ಗೊತ್ತಾಗ್ತದೆ ನಾನು ಹೇಗೆ ರಾಗಿ ಪುಡಿಯನ್ನು ಕಲಿಸ್ಕೊಟ್ಟಿದ್ದೇನೆ. ಸೊ ಇದನ್ನು ಚೆನ್ನಾಗಿ ಅದನ್ನು ಮಿಕ್ಸ್ ಆಗೋವರೆಗೂ ಮಿಕ್ಸ್ ಮಾಡಬೇಕು. ನಾನು ಎಷ್ಟು ಬೇಕು ಅಷ್ಟು ಉಪ್ಪನ್ನು ಕೂಡ ಅದಕ್ಕೆ ಹಾಕಿದ್ದೇನೆ. ಸೊ ಇದೆಲ್ಲವನ್ನು ಚೆನ್ನಾಗಿ ಎಣ್ಣೆನ ಜೊತೆಗೆ ಮಿಕ್ಸ್ ಮಾಡಿದ್ಮೇಲೆ ಒಂದು 5 ನಿಮಿಷ ಹಾಗೆ ಮುಚ್ಚಿಡಬೇಕು. ಬಟ್ ತಳ ಹಿಡಿಯುತ್ತೆ, ಆವಾಗವಾಗ ನೀವು ನೋಡ್ತಾ ಇರಬೇಕು. ತಳ ಹಿಡಿಲಿಕ್ಕೆ ಬಿಡಬಾರ್ದು, ಕೈ ಆಡಿಸ್ತಾನೆ ಇರಬೇಕು. ಸೊ ನಿಮಗೆ ಗೊತ್ತಾಗತ್ತೆ ರಾಗಿ ಪುಡಿಯ ಹಸಿ ವಾಸನೆ ಹೋಗಿದೆ ಅಂತ ಹೇಳಿ. ಅದರ ವಾಸನೆಯಲ್ಲೇ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಗೊತ್ತಾದ ನಂತರದಲ್ಲಿ ನೀವು ಅದನ್ನು ಇಳಿಸೋದಕ್ಕಿಂತ ಮುಂಚೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಕಾಯಿ ತುರಿಯನ್ನು ಹಾಕಿ ಮಿಕ್ಸ್ ಮಾಡಿ ನೀವು ತಿನ್ನಲಿಕ್ಕೆ ರೆಡಿ ಇರುತ್ತೆ. ಆದರೆ ಈ ರಾಗಿ ಉಪ್ಪಿಟ್ಟು ಹೇಗೆ ಅಂದರೆ ಬಿಸಿ ಇರಬೇಕಾದ್ರೆ ತಿಂದರೆ ತುಂಬ ರುಚಿ ಕೊಡುತ್ತೆ. ನೋಡಿ, ಮಾಡಿಕೊಳ್ಳಿ.